ಪ್ರದೇಶವನ್ನ ಮುಚ್ಚೋದಕ್ಕೆ ಪಾಕಿಸ್ತಾನ ಯಾವುದೇ ಅಧಿಕೃತ ಕಾರಣ ಕೊಟ್ಟಿಲ್ಲ ಅಂದ್ರೂ ವಿಶಾಲ ವ್ಯಾಪ್ತಿಯ ನಿರ್ಬಂಧ ಏನಿದೆ ಇದು ದೇಶ ತನ್ನ ಮುಂದುವರಿದ ಫತಾಹ್ ಸರಣಿಯ ದೀರ್ಘ ಶ್ರೇಣಿಯ ಕ್ಷಿಪಣಿ ಅಥವಾ ಗೈಡೆಡ್ ರಾಕೆಟ್ ವ್ಯವಸ್ಥೆಯನ್ನ ಪರೀಕ್ಷೆ ಮಾಡೋದಕ್ಕೆ ಸಜ್ಜಾಗಿದೆ ಅನ್ನೋ ಬಲವಾದ ಅನುಮಾನಗಳಿಗೆ ಈ ನಡೆ ಕಾರಣವಾಗ್ತಾ ಇದೆ. ಸಾಮಾನ್ಯವಾಗಿ ಸಣ್ಣ ಮಿಲಿಟರಿ ತಾಲೀಮುಗಳಿಗೆ ಇಷ್ಟು ದೊಡ್ಡ ಪ್ರಮಾಣದ ವಾಯು ಪ್ರದೇಶವನ್ನ ಮುಚ್ಚೋದಿಲ್ಲ. 750 ಕಿಲೋಮೀಟರ್ನಷ್ಟು ವಿಸ್ತಾರವಾದ ಪ್ರದೇಶವನ್ನ ನಿರ್ಬಂಧಿಸಿರೋದು ದೀರ್ಘ ಶ್ರೇಣಿಯ ಕ್ಷಿಪಣಿ ಪರೀಕ್ಷೆಯ ಸೂಚನೆಯಾಗಿದೆ. ಪಾಕಿಸ್ತಾನ ಈಗಾಗಲೇ ಫತಾಹ್ 1 ಮತ್ತು ಫತಾಹ್ 2 ಕ್ಷಿಪಣಿ ವ್ಯವಸ್ಥೆಯನ್ನ ಹೊಂದಿದೆ. ಪ್ರಸ್ತುತ ಹೊಸದಾದ ಫತಾಹ್ 3 ಅಥವಾ ಫತಾಹ್ 4 ಆವೃತ್ತಿಯ ಪರೀಕ್ಷಾರ್ಥ ಉಡಾವಣೆ ನಡೆಯೋ ಸಾಧ್ಯತೆ ಇದೆ ಅಂತ ರಕ್ಷಣಾ ವಿಶ್ಲೇಷಕರು ಅಂದಾಜಿಸುತ್ತಿದ್ದಾರೆ. ಯುದ್ಧ ವಿಮಾನಗಳ ಮೇಲಿನ ಅವಲಂಬನೆ ಕಮ್ಮಿ ಮಾಡಿ ನೆಲದಿಂದಲೇ ನಿಖರವಾಗಿ ಗುರಿ ತಲುಪುವ ಸಾಂಪ್ರದಾಯಿಕ ಕ್ಷಿಪಣಿ ಬಲವನ್ನು ಹೆಚ್ಚಿಸಿಕೊಳ್ಳುವುದಕ್ಕೆ ಪಾಕ್ ಸೇನೆ ಈ ವ್ಯವಸ್ಥೆಯನ್ನ ಅಭಿವೃದ್ಧಿಪಡಿಸ್ತಾ ಇದೆ. ಅಮೆರಿಕ ರಾಯಭಾರಿಯ ಕಾಶ್ಮೀರ ಹೇಳಿಕೆ ಹಾಗೆ ಪಾಕ್ ಆಕ್ರೋಶ ಕಾಶ್ಮೀರ ಭಾರತದ ಪ್ರಮುಖ ಭಾಗ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಬೆಳವಣಿಗೆಗಳು ನಡೀತಾ ಇದೆ ಅಂತಾನೆ ಹೇಳಲಾಗ್ತಾ ಇದೆ. ಯಾಕಂದ್ರೆ ಭಾರತಕ್ಕೆ ಅಮೆರಿಕದ ರಾಯಭಾರಿಯಾಗಿರೋ ಸೆರ್ಗಿಯೋ ಗೋರ್ ಅವರು ಶ್ರೀನಗರಕ್ಕೆ ಭೇಟಿ ಕೊಟ್ಟು ಜಮ್ಮು ಕಾಶ್ಮೀರ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಅವರನ್ನ ಭೇಟಿಯಾದ ಸಂದರ್ಭದಲ್ಲಿ ಕಾಶ್ಮೀರ ಭಾರತದ ಪ್ರಮುಖ ಹಾಗೆ ಸುಂದರ ಭಾಗ ಅಂತ ಹೇಳಿಕೆ ಕೊಟ್ಟಿದ್ರು. ಈ ಹೇಳಿಕೆಯಿಂದ ತೀವ್ರ ಕಂಗಾಲಾಗಿರೋ ಪಾಕಿಸ್ತಾನದ ವಿದೇಶಾಂಗ ಸಚಿವಾಲಯ ಇಸ್ಲಾಮಾಬಾದ್ನಲ್ಲಿರೋ ಯುಎಸ್ ರಾಯಭಾರ ಕಚೇರಿಯ ಅಧಿಕಾರಿಗಳಿಗೆ ಸಮನ್ಸ್ ಜಾರಿ ಮಾಡಿ ತೀವ್ರ ಪ್ರತಿಭಟನೆಯನ್ನ ದಾಖಲಿಸಿದೆ. ಅಮೆರಿಕದ ಈ ರಾಜತಾಂತ್ರಿಕ ಹೇಳಿಕೆಯ ಬೆನ್ನಲ್ಲೇ ಪಾಕಿಸ್ತಾನ ಬೃಹತ್ ವಾಯು ಪ್ರದೇಶ ನಿರ್ಬಂಧಿಸಿರೋದು ಜಾಗತಿಕ ಮಟ್ಟದಲ್ಲಿ ತನ್ನ ಸೇನಾ ಶಕ್ತಿ ಪ್ರದರ್ಶಿಸೋ ತಂತ್ರಾನ ಅನ್ನೋ ಚರ್ಚೆ ಈಗ ಕ್ರಿಯೇಟ್ ಆಗಿದೆ. ಪಾಕಿಸ್ತಾನದ ಫತಾಹ್ ವ್ಯವಸ್ಥೆ ಬಹು ಉಡಾವಣಾ ರಾಕೆಟ್ ವ್ಯವಸ್ಥೆಯಾಗಿದ್ದು ಶತ್ರು ಪಡೆಯ ರಕ್ಷಣಾ ಕವಚಗಳನ್ನು ತಪ್ಪಿಸಿ ನಿಖರ ಗುರಿಯನ್ನ ಧ್ವಂಸ ಮಾಡುವ ಸಾಮರ್ಥ್ಯ ಹೊಂದಿದೆ ಅಂತ ಹೇಳಲಾಗ್ತಿದೆ. ಸೊ ಪಾಕಿಸ್ತಾನದ ಗಡಿಭಾಗ ಹಾಗೆ ವಾಯು ಪ್ರದೇಶದಲ್ಲಿ ನಡೀತಾ ಇರುವ ಪ್ರತಿಯೊಂದು ಚಲನವಲನಗಳು ಮತ್ತು ಸಂಭಾವ್ಯ ಕ್ಷಿಪಣಿ ಪರೀಕ್ಷೆಗಳ ಮೇಲೆ ಈಗ ಭಾರತೀಯ ವಾಯುಪಡೆ ಹಾಗೂ ಗುಪ್ತಚರ ರೇಡಾರ್ಗಳು ತೀವ್ರ ನಿಗಾ ಇರಿಸಿವೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.